ಇದು ತೊಟ್ಲೂನು ತುಕ್ತಾರೆ, ಅಲ್ಲ ತೊಟ್ಲೂನು ತುಕ್ತಾರೆ, ಮಗುನು ಚುಕ್ತಾರೆ. ಕೆಲಸ ಮಾಡೋದು ಬಿಜೆಪಿ ಅವ್ರ ಕೆಲಸ. ಇದೀಗ ಉಮರ್ ಶರೀಫ್ ಅವರಿದ್ದಾರೆ, ಮುಸ್ಲಿಂ ಧಾರ್ಮಿಕ ಚಿಂತಕರಿದ್ದಾರೆ, ಮಾತಾಡ್ತೀನಿ ಅವ್ರನ್ನ. ಉಮರ್ ಶರೀಫ್ ಅವರೇ ನಮಸ್ಕಾರ, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ, ಅಸ್ಸಲಾಂ ಅಲೈಕುಂ. ಉಮರ್ ಶರೀಫ್ ಅವರೇ, ನನಗೆ ಇರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕೋಮು ಸೂಕ್ಷ್ಮ ಪ್ರದೇಶಗಳು ಅಂತೇಳಿ ಕರ್ನಾಟಕದಲ್ಲಿ ಒಂದಷ್ಟು ಪ್ಲೇಸನ್ನು ಮಾರ್ಕ್ ಮಾಡ್ಕೊಂಡಿದ್ವಿ ನಾವು. ಒಂದಷ್ಟು ಪ್ಲೇಸು ಪ್ರತಿ ಸಲ ಗಲಾಟೆಗಳಾದಾಗ ವಿಶೇಷವಾಗಿ ನಾವು ಕರಾವಳಿ ಭಾಗ ಅಥವಾ ಉತ್ತರ ಕರ್ನಾಟಕ ಭಾಗದ ಒಂದೆರಡು ಸ್ಥಳಗಳು ಅಂತ ಹೇಳಿ. ಈ ಹಳೆ ಮೈಸೂರಿಗೂ ಈ ರೀತಿ ಕೋಮು ಸೂಕ್ಷ್ಮ ಅನ್ನೋ ಒಂದು ಪಟ್ಟಕ್ಕೂ ತುಂಬ ದೊಡ್ಡ ನಂಟೇನಿಲ್ಲ. ಯಾವುದೋ ಸಣ್ಣ ಪುಟ್ಟ ಒಂದೆರಡು ಘಟನೆಗಳು ನಡೆದಿರಬಹುದು. ಆಫ್ ಲೇಟ್ ಕಳೆದ ಒಂದು 5-6 ವರ್ಷಗಳಿಂದ ನಾವು ಗಮನಿಸ್ತಾ ಇದ್ದೀವಿ. ಈ ಮಂಡ್ಯ, ಯಾವುದೋ ಮದ್ದೂರು, ಕೆರಗೋಡು ಇಂಥ ಕಡೆ ಇದು ನಾವು ನೋಡಿಲ್ಲ, ಇದು ನಾವು ಗಮನಿಸಿಲ್ಲ. ಹಬ್ಬಗಳು ಬಂದಾಗ ಇವ್ರ ಮನೆ ಊಟ ಅವ್ರು ಮಾಡಿದ್ದಾರೆ, ಅವ್ರ ಮನೆ ಊಟ ಇವ್ರು ಮಾಡಿದ್ದಾರೆ, ಇದೆಷ್ಟೇ ಸತ್ಯ. ಮಂಡ್ಯದಲ್ಲಿ ಇದನ್ನು ಬೇಕಾದ್ರೆ ಫೋನ ತೊಗೊಂಡ್ಬಿಡ್ತೀನಿ ನಾನು, ಇದೇ ಸತ್ಯ. ಇಂತಹ ಮಂಡ್ಯ ಪರಸ್ಪರರ ಹಬ್ಬಗಳನ್ನು, ಪರಸ್ಪರರ ಧಾರ್ಮಿಕ ನಂಬಿಕೆಗಳನ್ನು, ಪರಸ್ಪರರ ದೇವರುಗಳನ್ನು, ಪರಸ್ಪರರ ಪ್ರಾರ್ಥನಾ ಮಂದಿರಗಳನ್ನು ಗೌರವಿಸ್ತಾ ಇಲ್ಲ ಅಂತ ಹೇಳಿದ್ರೆ ಯಾರನ್ನು ಕೇಳಬೇಕು ನಾವು? ಇದಕ್ಕೆ ಫಸ್ಟ್ ಪಾಯಿಂಟ್ ನಂದಿದು. ನೋಡಿ, ಇದ್ರಲ್ಲಿ ಅಲ್ಲಿ ಕಲ್ಲು ತೂರಾಟ ಮಾಡಿರೋರು ಯಾರಂತ ಫಸ್ಟ್ ಅವ್ರ ಬಗ್ಗೆ ಡೀಟೇಲ್ಸ್ ತಗೊಂಡ್ ನಂತರ ಸೆಕೆಂಡ್ಲಿ ಅದು ಯಾವ ಮಸೀದಿಯಿಂದ ಕಲ್ಲು ತೂರಾಟ ನಡೀತು ಅಂತ ನೋಡ್ಬೇಕಾಗಿದೆ. ಈ ಮಸೀದಿನಲ್ಲಿ ಏನೇನ್ ನಡೆದ್ರು ಅದಕ್ಕೆ ಹೊಣೆಗಾರಿಕೆ ಅಲ್ಲಿರತಕ್ಕಂತಹ ಇಮಾಮ್ ಆಗ್ತಾರೆ, ಮತ್ತೆ ಅಲ್ಲಿರತಕ್ಕಂತಹ ಸೆಕ್ರೆಟರಿ ಆಗ್ತಾರೆ, ಟ್ರೆಷರರ್ ಆಗ್ತಾರೆ, ಮತ್ತೆ ಅಲ್ಲಿರತಕ್ಕಂತ ಪ್ರೆಸಿಡೆಂಟ್ ಆಗ್ತಾರೆ. ಇವ್ರ ಎಲ್ಲರನ್ನು ಕರೆಸಿ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಪ್ರಾರಂಭಿಸಬೇಕಾಗಿರುತ್ತೆ. ನೋಡಿ, ಇಡೀ ಭಾರತದಲ್ಲಿ ಸುಮಾರು ಒಂದು 100 ಪಂಗಡಗಳಿವೆ ಮುಸಲ್ಮಾನರಲ್ಲಿ. ಮುಸಲ್ಮಾನರು ಅಂದ್ರೆ ಎಲ್ಲಿ ನೋಡಿದ್ರು ಒಂದೇ ರೀತಿ ಇರ್ತಾರಂತಿಲ್ಲ. ಮುಸಲ್ಮಾನರಲ್ಲಿ ಅನೇಕರು ಇದ್ದಾರೆ, ಬುದ್ಧಿವಂತರಿದ್ದಾರೆ, ಅಜ್ಞಾನಿಗಳು, ಒಳ್ಳೆಯವರು ಇದ್ದಾರೆ, ಪುಂಡರು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಹಂಗಿರುವಾಗ ಎಲ್ಲೋ ಒಂದ್ ಕಡೆ ಒಂದು ಕಲ್ತೂರಾಟ ಮಾಡಿದ ನಂತರ ಇದನ್ನ ಹಿಂದೂ ಮುಸ್ಲಿಂ ಗಲಭೆ ಅಂತ ಮಾಡುವಂತ ಮನಸ್ಥಿತಿಯಿಂದ ನಾವು ಆಚೆ ಬರಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಮಾಡಿರೋರು ಯಾರು, ಅದು ಯಾವ ಪಂಗಡದವರು, ಅವ್ರು ಏನ್ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ಅವ್ರನ್ನ ಫಸ್ಟ್ ನಾವು ಇನ್ವೆಸ್ಟಿಗೇಷನ್ ತರಬೇಕಾಗಿದೆ. ಸೊ ಇದರಲ್ಲಿ ನಾನೊಬ್ಬ ಮುಸ್ಲಿಂ ಆದ ನಂತರ ನಾನೊಬ್ಬ ಮುಸ್ಲಿಂ ಸಮಾಜಕ್ಕೋಸ್ಕರ ಮಾತಾಡ್ತೀನಿ ಅಂತ ಅನ್ಕೊಂಡ್ರೆ ಅತರ ಒಂದು ಏನೋ ದೇಶ ವಿರೋಧಿ ಕೆಲಸ ಯಾವುದೇ ಇರಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಜನರ ಮಧ್ಯೆ ಇರತಕ್ಕಂತಹ ಗಲಭೆಯನ್ನು ಸೃಷ್ಟಿ ಮಾಡಲು ಯಾರು ಮುಂದೆ ಬಂದ್ರು ಕೂಡ ಅವರು ನಮ್ಮ ವಿರೋಧಿ ಅಂತ ನಾವು ಭಾವಿಸಬೇಕಾಗಿರತ್ತೆ. ಅದರಲ್ಲಿ ಮುಸ್ಲಿಮೇತರರು ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಅವ್ರು ಯಾರು ಕಲ್ತೂರಾಟ ಮಾಡಿದ್ರೋ ಅವರನ್ನ ಬಂಧಿಸಿ ಅವ್ರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕಾಗಿದೆ ಅಂತ ನಮ್ಮ ಮನವಿ ಇರೋದು. ಅದರ ಜೊತೆಗೆ ಈ ಬಿಜೆಪಿ ಅವ್ರು ಮಾಡುವಂತ ಕೆಲಸ ಇದೆಯಲ್ಲ, ನಡೆದಿರುವ ಘಟನೆಗೆ ಪೊಲೀಸರು ಅವರು ಕ್ರಮ ತಗೊಳ್ತಾ ಇದಾರೆ. ಈಗ ಅಲ್ಲಿ ಹೋಗ್ಬಿಟ್ಟು ಪ್ರೊಸೆಷನ್ ಮಾಡುವ ರೀತಿಯಲ್ಲಿ ಪ್ರೊಸೆಷನ್ ಮಾಡಿದ್ರೆ ಅಲ್ಲಿ ಒಂದು ಗುಂಪನ್ನು ಸೇರ್ಸ್ಕೊಂಡು ಅಲ್ಲಿ ಒಂದ್ ರೀತಿ ಒಂದು ಹಿಸ್ಟೀರಿಯಾ ಅಂದ್ರೆ ಒಂದು ಭಯದ ಒಂದು ವಾತಾವರಣ ಸೃಷ್ಟಿ ಮಾಡಿ ಇನ್ನೂ ಅಲ್ಲಿ ಒಂದು ಗಲಭೆಯನ್ನು ಉಂಟು ಮಾಡುವ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡೋದು, ಅದನ್ನ ನಾನು ಖಂಡಿಸ್ತೀನಿ. ನಿಮ್ಗೆ ಏನಾದ್ರೂ ಈ ದೇಶದ ಬಗ್ಗೆ ನಿಮ್ಗೆ ಏನಾದ್ರೂ ಕಾಲೇಜ್ ಇದ್ರೆ ನೀವ್ ಏನ್ ಮಾಡ್ಬೇಕು, ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ, ಬೇಡ ಅಂತ ಹೇಳಲ್ಲ. ಕೋರ್ಟ್ ಇದೆ, ಕಚೇರಿ ಇದೆ, ಪೊಲೀಸ್ ಇದಾರೆ, ನಿಮ್ ಮೀಡಿಯಾ ಇದೆ, ಎಲ್ಲ ಮಾಡ್ಕೊಳ್ಳಿ. ಯಾಕೆ ನೀವು ಬೀದಿಗೆ ಬರ್ತೀರಾ ಅಂತ ನನ್ನ ಪ್ರಶ್ನೆ ಇರೋದು. ಅಲ್ಲಿರತಕ್ಕಂತ ಒಂದು ಒಂದು ಹಸಿರು ಬಾವುಟವನ್ನ ಕೆಳಗೆ ಇರಿಸಿ ಮತ್ತೆ ಅಲ್ಲಿ ಬಂದು ಭಗವಾ ಬಾವುಟವನ್ನು ಮೇಲೆ ಏರಿಸಿ. ನೋಡಿ, ನಾವು 2 ಬಾವುಟಗೂ ಮರ್ಯಾದೆ ಕೊಡೋರು. ನಮ್ಗೆ ಹಸಿರು ಒಂದೇ, ನಮ್ಗೆ ಸ್ಯಾಫ್ರನ್ ಕಲರ್ ಅಂದ್ರೆ ಕೇಸರಿ ಕೂಡ ನಮ್ದೇ ಅಂತ ಹೇಳ್ಕೊಳ್ತೀವಿ. ಇದರಲ್ಲಿ ನಾವು ದ್ವೇಷ ಮಾಡಕ್ಕೆ ಏನು ಇಲ್ಲ. ಬಟ್ ಏನಕ್ಕೆ ಇದೆಲ್ಲ ಮಾಡೋದು ಅಂತ ಕೊನೆದಾಗಿ ಒಂದು ಮಾತಾಡ್ತೀನಿ ರಮಾಕಾಂತ್ ಅವ್ರೆ. ಈ ಪ್ರೊಸೆಷನ್ ಇದಲ್ಲ, ಮೀಲಾದುನ್ ನಬಿ ಪ್ರೊಸೆಷನ್ ಆಗ್ಲಿ ಇಲ್ಲ ಈ ಗಣೇಶ ಹಬ್ಬದ ಪ್ರೊಸೆಷನ್ ಆಗ್ಲಿ, ಇವೆಲ್ಲವೂ ಕೂಡ ನನ್ಗಂತೂ ಇಷ್ಟ ಇಲ್ಲ. ಅದು ಮೀಲಾದುನ್ ನಬಿ ಕೂಡ ನನ್ಗೆ ಇಷ್ಟ ಇಲ್ಲ ಸ್ವಾಮಿ. ಯಾಕಂತ ಹೇಳಿದ್ರೆ ನೀವ್ ಏನೇ ಮಾಡ್ಬೇಕಾದ್ರು ನಮ್ ರಸ್ತೆ ಒಳಗೆ ಏನ್ ಮಾಡ್ಬೇಡಿ ಸ್ವಾಮಿ. ಈ ನಮ್ ಧರ್ಮ ಎಲ್ಲಾರ ಧರ್ಮ ಮನೆಯೊಳಗೆ ಇಟ್ಟೋಣ. ನಾನು ಇಸ್ಲಾಂ ಧರ್ಮವನ್ನು ಮನೆಯೊಳಗೆ ಇಟ್ಕೊಳ್ತೀನಿ, ನೀವು ಹಿಂದೂ ಧರ್ಮವನ್ನು ಮನೆಯೊಳಗೆ ಇಟ್ಕೊಳ್ಳಿ. ಯಾಕೆ ಬೀದಿಗೆ ತರ್ತೀರಾ? ಯಾಕೆ ಮೀಲಾದುನ್ ನಬಿನ ರೋಡ್ ತರ್ತೀರಾ? ಯಾಕೆ ಗಣೇಶ ಚತುರ್ಥಿಯನ್ನು ರೋಡ್ ತರ್ತೀರಾ? ಮಂದಿರಕ್ಕೆ ತಗೊಂಡೋಗಿ, ಮಸೀದಿಗೆ ತಗೊಂಡೋಗಿ. ಇಲ್ಲ, ನೀವು ಬೇಕಂದ್ರೆ ಯಾವುದೇ ಒಂದು ಸಂಸ್ಥೆ ಒಳಗೆ ಮಾಡಿ, ಒಂದು ಮೈದಾನ ಒಳಗೆ ಮಾಡಿ. ರೋಡ್ಗೆ ಬರುವಾಗ ಯಾವನೋ ಒಬ್ಬ ಹುಚ್ಚ ಕಲ್ತುರಾಟ ಮಾಡಿದ್ರೆ ಇಲ್ಲಿ ಸಮಾಜದಲ್ಲಿ ಇರತಕ್ಕಂಥ ಈ ಗೊಂದಲವನ್ನು ನಾವು ಹೋಗಲಾಡಿಸಕ್ಕೆ ಎಷ್ಟು ಕ್ರಮ ತಗೊಳ್ಬೇಕಾಗಿರುತ್ತೆ. ಅಷ್ಟು ಸುಲಭ ಇಲ್ಲ. ಹಾಗಾಗಿ ನನ್ನ
ವಿನಂತಿ ಬಟ್ ಏನಂದ್ರೆ ಉಮರ್ ಶರೀಫ್ ಅವರೇ ಕಾಲದಲ್ಲಿ- ಇಡೀ ರಾಜ್ಯ ಗಮನಿಸಿದ್ವಿ ನಾವು. ಇಡೀ ರಾಜ್ಯ ಯಾಕೆ ಹೆಚ್ಚು ಕಡಿಮೆ ನಾವು ದೇಶ ಅಂತಾನೆ ಕನ್ಸಿಡರ್ ಮಾಡೋಣ. ಅಹಿತಕರ ಘಟನೆ ಎಲ್ಲೂ ಆದಂಥ ನಮ್ಗೆ ವರದಿಗಳು ತುಂಬ ಗಂಭೀರ ಸ್ವರೂಪದ ನಮ್ಗೆಲ್ಲೂ ಕಾಣಿಸ್ತಿಲ್ಲ ಉಮರ್ ಶರೀಫ್ ಅವರೇ, ಎಲ್ಲೂ ಕಾಣಿಸಿಲ್ಲ. ನಮ್ಮ ಸ್ಟೇಟಲ್ಲೂ ಕೂಡ ಗಣೇಶ ಹಬ್ಬ ಆಯಿತು, ಸಾಕಷ್ಟು ದಿನಗಳು ಕಳೆದಿದೆ, ಎಲ್ಲೂ ನಡೆದಿಲ್ಲ. ಈಗ ಹಬ್ಬ ಅನ್ನೋದು ನಮಗೆ ಸಹಿಸ್ಕೊಳಕ್ ಆಗ್ತಿಲ್ವಾ? ಈಗ ಅದು ಮಿಲಾದುನ್ ನಬಿ ಆದರೂ ಮಾಡ್ಕೊಳ್ಳಿ, ಈದ್ ಆದರೂ ಮಾಡ್ಕೊಳ್ಳಿ, ಬಕ್ರೀದ್ ಆದರೂ ಮಾಡ್ಕೊಳ್ಳಿ, ಗಣೇಶಂದಾದರೂ ಮಾಡಲಿ. ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ರಸ್ತೆಯಲ್ಲಿ ಹೋದಾಗ ಪ್ರವೋಕೇಶನ್ ಇದೆಯಲ್ಲ, ಪ್ರವೋಕೇಶನ್ ಸಮಸ್ಯೆ ಆಗ್ತಿದೆ ನಮಗೆ. ಇಲ್ಲಿ ಪ್ರವೋಕೇಶನ್ ಸಮಸ್ಯೆ ನಮಗೆ, ಪ್ರತಿಭಟನೆನೂ ನಮ್ಮ ಸಮಸ್ಯೆ ಅಲ್ಲ, ಮೆರವಣಿಗೆನೂ ನಮ್ಮ ಸಮಸ್ಯೆ ಅಲ್ಲ. ಈ ಪ್ರವೋಕೇಶನ್ ಇದೆಯಲ್ಲ, ಇದರಷ್ಟು ವಿಷಯ ಇನ್ಯಾವುದೂ ಇಲ್ಲ ಅಂತ. ಹೌದು ರಮಾಕಾಂತ್ ಅವರೇ, ಈ ಪ್ರೊವೊಕೇಶನ್ ಮಾಡೋರು ಕೆಲವರು ಇದ್ದಾರೆ. ಇಲ್ಲಿ ಮೀಲಾದು ನಬಿನಲ್ಲಿ ಕೂಡ ಕೆಲವರು ಏನ್ ಮಾಡ್ತಾರೆ, ಖಡ್ಗವನ್ನು ತಗೊಂಡೋಗುತ್ತಾರೆ. ಖಡ್ಗವನ್ನು ತಗೊಂಡು ಹೋಗಿ ಏನ್ ತೋರ್ಸ್ಕೊಳ್ತಾ ಇದಾರೆ ಅಲ್ಲಿ? ಏನ್ ಶಕ್ತಿ ಪ್ರದರ್ಶನ ಮಾಡಕ್ಕೋಸ್ಕರ ಮಾಡ್ತಾ ಇದಾರೆ, ಅಲ್ಲ ದೇವನನ್ನ ಆರಾಧನೆ ಮಾಡಕ್ಕೆ ಏನಾದ್ರು ಕೆಲಸ ಮಾಡ್ತಾ ಇದಾರೆ ಅಂತ ನನ್ನ ಪ್ರಶ್ನೆ ಇರೋದು. ಈ ಶಕ್ತಿ ಪ್ರದರ್ಶನ ಮಾಡಕ್ಕೂ ನೀವು ದೇವನ ಬಗ್ಗೆ ಮಾತಾಡಕ್ಕೂ ಏನ್ ಸಂಬಂಧ ಇದೆ? ಖಡ್ಗವನ್ನು ತೋರ್ಸಕ್ಕೆ ಏನ್ ಕಾರಣ ಇದೆ ಅಲ್ಲಿ? ಅದು ಮುಸ್ಲಿಂ ಮಾಡಿದ್ರು ಕೂಡ ನಾನು ಖಂಡಿಸ್ತೀನಿ. ಮತ್ತೆ ಹಿಂದೂಗಳು ಅದನ್ನ ತ್ರಿಶೂಲ್ ತೋರಿಸ್ಕೊಂಡು ಅಲ್ಲಿ ರೋಡ್ ನಲ್ಲಿ ಬೀದಿನಲ್ಲಿ ಹೋಗೋದನ್ನ ನಾನು ಖಂಡಿಸ್ತೀನಿ. ಯಾಕಂತ ಹೇಳಿದ್ರೆ ಇದೆಲ್ಲ ಮಾಡಕ್ಕೆ ಅದಕ್ಕೆ ಏನ್ ಕಾರಣ ಇದೆ? ನಾವು ಪೂಜೆ ಮಾಡಬೇಕಾದ್ರೆ, ಆರಾಧನೆ ಮಾಡ್ಬೇಕಂದ್ರೆ ಮನಸ್ಸನ್ನ ಬಹಳ ಸ್ಪಿರಿಚುವಾಲಿಟಿಗೆ ತರಬೇಕಾಗಿರುತ್ತೆ. ನಾವು ಬಹಳ ಶಾಂತವಾಗಿ ಆಚರಣೆ ವಿಚಾರದ ಬಗ್ಗೆ ಮಾತಾಡಬೇಕಾಗಿರುತ್ತೆ. ಇಲ್ಲಿ ಒಂಥರ ಕುಣಿಯೋದು ಮತ್ತೆ ಸೌಂಡ್ ಮಾಡೋದು, ಬೇರೆ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡೋದು. ನಾನು ಒಂದು ವಿಡಿಯೋ ನೋಡಿದೆ, ಅದ್ರಲ್ಲಿ ಒಂದ್ ಎಮ್ಮ ಹೇಳ್ಕೊಳ್ತಾರೆ, ಹಿಂದೂಗಳು ಎಲ್ಲ ಒಳ್ಳೆ ಮಕ್ಕಳು, ಸಾಹೇಬ್ರೆಲ್ಲ ಡ್ಯಾಶ್ ಮಕ್ಕಳು ಅಂತ ಹೇಳ್ತಾರೆ. ನೋಡಿ, ಆ ಡ್ಯಾಶ್ ನಾನು ಇಲ್ಲಿ ಆ ಪದವನ್ನು ಉಪಯೋಗ ಮಾಡಕ್ಕಾಗಲ್ಲ, ನಿಮ್ಗೆ ಗೊತ್ತಿರಬಹುದು, ನೀವು ವಿಡಿಯೋ ನೋಡಿರ್ಬೋದು. ಅಷ್ಟು ಕೆಟ್ಟವಾಗಿ ಪದವನ್ನು ಬಳಕೆ ಮಾಡುವಾಗ ಆ ಹೆಣ್ಣು ಮಗು ಏನ್ ಮಾಡ್ತಾ ಇದ್ದಾಳೆ, ಕೈನಲ್ಲಿ ಬಾವುಟ ಇಟ್ಕೊಂಡಿದ್ದಾಳೆ. ಯಾವ ಬಾವುಟ ಇಟ್ಕೊಂಡಿದ್ದಾಳೆ? ಕೇಸರಿ ಬಾವುಟ ಏನು ಇಟ್ಕೊಂಡಿದ್ದಾಳೆ. ಏನು ಅವ್ರೇನು ರೆಪ್ರೆಸೆಂಟೇಟಿವ್ ಇಲ್ಲ, ಇಲ್ಲಿ ಖಡ್ಗವನ್ನು ತೋರಿಸೋನು ಅವನು ಕೂಡ ಮುಸ್ಲಿಂ ರೆಪ್ರೆಸೆಂಟೇಟಿವ್ ಇಲ್ಲ. ಈ ಇಬ್ರು ಸೇರ್ಕೊಂಡು ಮಾಡುವಂತಹ ಈ ಗೊಂದಲ ಇದೆಲ್ಲ, ಇದನ್ನ ದೂರ ಮಾಡಕ್ಕೆ ಈ ದೇಶದ ಜನರು ಮುಂದೆ ಬರ್ಬೇಕಾಗಿದೆ. ನಮ್ಗೆ ಇಂತ ಕೆಲಸ ಮಾಡೋರು ನಮ್ಮವರಲ್ಲ ಅಂತ ನಾವು ಘೋಷಿಸ್ತಿದ್ದೀವಿ. ಎಲ್ಲರೂ ಘೋಷಿಸಬೇಕಂತ ನನ್ನ ವಿನಂತಿ ಇರೋದು. ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ. ಅಖಾಡ